ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸ್ನೇಹಿತ ಎಂದು ನಂಬಿದ್ದಕ್ಕೆ ಸ್ನೇಹಿತನೇ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾನೆ. ಗೆಳೆಯನನ್ನ ನಂಬಿ ಕೋಟಿ ಕೋಟಿ ಹಣವನ್ನ ವ್ಯಕ್ತಿಯೋರ್ವ ಕಳೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಿತ್ರ ದ್ರೋಹಿಯ ವಂಚನೆಯ ಪುರಾಣ ಬಯಲಾಗಿದೆ. ಪಾರ್ಟ್ನರ್ಶಿಪ್ನಲ್ಲಿ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ಗೆಳೆಯರಿಬ್ಬರು ಸೇರಿ ತೆರೆದಿದ್ರು. ಜವಾಬ್ದಾರಿ ಕೈಗೆ ಬರ್ತಿದ್ದಂತೆ ಶಿವಶಂಕರ್ ವರಸೆಯನ್ನೇ ಬದಲಾಯಿಸಿದ್ದು ತನ್ನ ಸ್ನೇಹಿತನಿಗೆ ಕೋಟಿ ಕೋಟಿ ವಂಚಿಸಿರುವಂತಹ ಆರೋಪ ಕೇಳಿಬಂದಿದೆ. ಹುಯ್ಯಾಲೇಗೌಡ ಹಾಗೂ ಶಿವಶಂಕರ್ ಇಬ್ಬರು ಕೂಡ ಸ್ನೇಹಿತರಾಗಿದ್ದು, ಇಬ್ಬರು ಸೇರಿ 2003ರಲ್ಲಿ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ಆರಂಭ ಮಾಡಿದ್ರು. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಸೇರ್ಕೊಂಡು ಇಬ್ರು ಕೂಡ ಫ್ರೆಂಡ್ಸ್ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ಆರಂಭ ಮಾಡಿದ್ರು. 2 ಕಡೆ ಡಯಾಗ್ನಾಸ್ಟಿಕ್ ಸೆಂಟರ್ ಅನ್ನ ತೆರೆದಿದ್ರು. ಆದ್ರೆ ಯಾವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಆಗೋದಕ್ಕೆ ಶುರುವಾಯಿತೋ ಅದಾದ ನಂತರ ಶಿವಶಂಕರ್ ತನ್ನ ಸ್ನೇಹಿತನಿಗೆ ವಂಚಿಸಿದ್ದಾರೆ. ಅದು ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಾರೆ ಎನ್ನುವಂತಹ ಆರೋಪ ಇದು. ಇನ್ನು 2015ರ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಪಾಲುದಾರಿಕೆ ಎಲ್ಲವೂ ಚೆನ್ನಾಗಿಯೇ ಇತ್ತು, ಚೆನ್ನಾಗಿಯೇ ಬಿಸ್ನೆಸ್ ಕೂಡ ಆಗ್ತಾ ಇತ್ತು. 2 ಕಡೆ ಡಯಾಗ್ನಾಸ್ಟಿಕ್ ಸೆಂಟರ್ನಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇತ್ತು. ಸ್ನೇಹಿತರು ಕೂಡ ಚೆನ್ನಾಗೇ ಇದ್ರು. ಅದಾದ ನಂತರದಲ್ಲಿ ಹುಯ್ಯಾಲೇಗೌಡ ಅವರ ತಂದೆಗೆ ಅನಾರೋಗ್ಯ ಅಂತ ಊರಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಶಿವಶಂಕರ್ ವಂಚಿಸಿದ್ದಾರೆ. 2003ರಿಂದ ನಾನು ಶಿವಶಂಕರ್ ಪಿ ಇಬ್ಬರು ಕೂಡ ಪಾರ್ಟ್ನರ್ಶಿಪ್ಪಲ್ಲಾಗಿ ಒಂದು ಲ್ಯಾಬ್ ಮಾಡಿದ್ವಿ. ಆತ ಸುಮಾರು ನನಗೆ 4.5ರಿಂದ 5.5 ಹತ್ತತ್ರ ಬರುವಂಗೆ ನನಗೆ CR ಕೋಟಿ ನನಗೆ ಮೋಸ ಮಾಡಿ ಒಳಗಡೆ ಬಿಟ್ಕೊಡೋದಕ್ಕೂ ಕಷ್ಟ ಕೊಡ್ತಾಯಿದ್ದಾನೆ. ಲ್ಯಾಬ್ ಒಳಗಡೆ ಹೋದ ತಕ್ಷಣ ಅವನ ಅಕ್ಕನ ಮಕ್ಕಳು ಅರುಣಾ ಕಿರಣ ಮತ್ತು ಉಮೇಶ ಡಿ ಅವ್ರ ಭಾವ, ಅವ್ರ ಅಣ್ಣ ಮತ್ತು ವೀಣಾ ಅವನ ಹೆಂಡತಿ ಇವರೆಲ್ಲರೂ ನಮಗೆ ಭಾರಿ ಕಷ್ಟ ಕೊಡ್ತಾಯಿದ್ದಾರೆ. ನಾವು ನೋಡಪ್ಪ ಬಿಲ್ಡಿಂಗ್ ನಿನ್ನ ಹೆಸರಲ್ಲಿ ಇರ್ಬೋದು, ಬರ್ಕೊಟ್ಟಿದ್ಯಾ, ಇಬ್ಬರು ದುಡ್ಡು ಹಾಕಿದ್ದೀವಿ, ನಮ್ಮ ಜೀವನಕ್ಕೋಸ್ಕರ ಆಧಾರ ಇರುವಂಥದ್ದು 21 ವರ್ಷ ನಾನು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ನಾನು ಸಂಪಾದನೆ ಮಾಡಿರುವಂಥದ್ದನ್ನು ನಮಗೆ ದಯವಿಟ್ಟು ನಾವು ಒಳಗಡೆ ಹೋಗೋಕ್ಕೆ ಪಾರ್ಟ್ನರ್ಶಿಪ್ ಏನು ಪ್ರಾಫಿಟ್ ಶೇರ್ ಬರ್ತದೆ ಕೊಡೋಕ್ಕೆ ಅಂದ ತಕ್ಷಣ ಹೋದ ತಕ್ಷಣವೇ ನಮ್ಗೆ ಯಾವಾಗೂ ಇದು 3-4ನೇ ಸಾರಿ ಗಲಾಟೆ ಮಾಡಿ ನಮಗೆ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ. ಸಂಬಂಧಪಟ್ಟ ಆರೋಗ್ಯ ಇಲಾಖೆಗೆಲ್ಲ ಕೂಡ ಮನವಿ ಮಾಡಿದ್ದೀವಿ. ನಮಗೇನು ಸ್ಪಂದಿಸಿಲ್ಲ ಸರ್. ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾನೆ, ಜೀವ ಬೆದರಿಕೆ ಇದೆ ಸರ್ ಅವನಿಂದ, ಶಿವಶಂಕರ್ ಮತ್ತು ಉಮೇಶ ಡಿ ಮತ್ತು ಅವ್ರ ಅಕ್ಕನ ಮಕ್ಕಳಿಂದ ಸರ್ ನಮಗೆ. ಹೌದು ಸರ್. ಏನು ಹೆಸರು ಡಯಾಗ್ನೋಸಿಸ್? ಸ್ಪಂದನ ಡಯಾಗ್ನೋಸ್ಟಿಕ್ ಸೆಂಟ್ರು, HSR ಲೇಔಟ್ 1, ಸ್ಪಂದನ ಡಯಾಗ್ನೋಸ್ಟಿಕ್ ಸೆಂಟರ್ ಕನಕಪುರ ಸರ್. 2 ಸರ್. ನನಗೆ ಇಬ್ಬರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದು ಸರ್. ಪಾರ್ಟ್ನರ್ಶಿಪ್ ಡೀಡ್ ಇದೆ. ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ನಮ್ಗೆ ಒಳಗಡೆ ನಾವು ಹೋಗೋಕ್ಕೆ ನಮಗೆ ಎಂಟ್ರಿ 2023ವರೆಗೂ ಕೂಡ ಜೊತೆಲಿದ್ವಿ. 2023ರಲ್ಲಿ ಅವನ ಮಗನ ಮೇಲೆ ಪ್ರಮಾಣ ಮಾಡಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನನ್ನ ತಂದೆ, ನಾನು ಹುಷಾರಿರಲಿಲ್ಲ, ನಾನು ನೋಡ್ಕೊಳ್ಳೋಕ್ಕೆ ನಮ್ಮ ತಂದೆ ಆರೈಕೆಗೆ ಹೋಗಿದ್ದೆ ಸರ್. ಆ ಸಂದರ್ಭದಲ್ಲಿ ನಾವು ಲ್ಯಾಬ್ಗೆ ಬಂದರೆ ಇದು ನನ್ನ ಹೆಸರಲ್ಲಿದೆ ಅನ್ನುವಂಥದ್ದನ್ನು ಗಲಾಟೆ ಮಾಡಿ ನಮಗೆ ತುಂಬ ಜೀವ ಬೆದರಿಕೆ ಅನ್ನುವಂಥದ್ದನ್ನು ನಾವು ಅಷ್ಟು ಕಷ್ಟಗಳಲ್ಲಿ ನಮ್ಮನ್ನು ಜೀವನ ಸಾಗಿಸ್ತಾ ಇದ್ದಾನೆ ಸರ್. ನಮ್ಮನ್ನ ತೊಂದರೆ ಕೊಡ್ತಾ ಇದ್ದಾನೆ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಪ್ರಾಣ ಸ್ನೇಹಿತನನ್ನ ನಂಬಿದ್ದಕ್ಕೆ ಕೋಟಿ ಕೋಟಿ ಆತನೇ ವಂಚಿಸಿರುವಂತಹ ಆರೋಪ ಇದು. ಅವ್ರು ಹೇಳ್ತಾ ಇದ್ರು, ಅಂದ್ರೆ ಆತನನ್ನ ನಂಬಿ ನಾನು ಹಣ ಹಾಕಿದ್ದೆ, ಆದ್ರೆ ಈಗ ನನಗೆ ವಂಚಿಸ್ತಿದ್ದಾನೆ ಅಂತ. ಈ ಪ್ರಕರಣ ಏನಾದ್ರೂ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ಯಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ HSR ಲೇಔಟ್ ಪೊಲೀಸ್ ಠಾಣೆ ಜೊತೆಗೆ ಕನಕಪುರ ಪೊಲೀಸ್ ಠಾಣೆ ಎರಡರಲ್ಲೂ ಕೂಡ ಒಂದು ದೂರನ್ನ ಏನು ಹುಯ್ಯಾಲೇಗೌಡ ಅವರು ದಾಖಲು ಮಾಡಿರ್ತಾರೆ. ದಾಖಲು ಮಾಡಿದ್ರೆ ಅವರು ಕೇವಲ ಒಂದು NCR ಅನ್ನ ಮಾಡಿಕೊಂಡು ನೀವು PCR ಅನ್ನ ಮಾಡಿಸ್ಕೊಂಡು, ಅಂದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು ಬನ್ನಿ, ಅದಾದ ನಂತರ ನಾವು FIR ಅನ್ನ ಮಾಡ್ಕೊಳ್ತೀವಿ. ಜೊತೆಗೆ ಈ ಒಂದು ಪ್ರಕರಣವನ್ನ ನಾವು ನೋಡೋದಾದ್ರೆ ಈ ಹುಯ್ಯಾಲೇಗೌಡ ಏನಿದ್ದಾನೆ ಈತ ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿ, ಜೊತೆಗೆ ಈತನಿಗೆ ನಾಲೆಡ್ಜ್ ಜಾಸ್ತಿ ಇದೆ ನನಗಿಂತ ಅಂತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಬಿದಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಬ್ಬರು ಕೂಡ ಸೇರಿ ಸ್ಪಂದನ ಅನ್ನುವಂತಹ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಏನಿರುತ್ತೆ ಆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಮೊದಲಿಗೆ ಕನಕಪುರದಲ್ಲಿ ಓಪನ್ ಮಾಡಿ ಅದಾದ ನಂತರ ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಆದ ನಂತರ ಜೊತೆಗೆ HSR ಲೇಔಟ್ ನಲ್ಲೂ ಕೂಡ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ನ ಓಪನ್ ಮಾಡ್ತಾರೆ. ಸ್ಪಂದನ
ಅನ್ನುವಂತ ಹೆಸರಿನಲ್ಲಿ ಎರಡೂ ಬ್ರಾಂಚ್ಗಳಲ್ಲಿ ಕೂಡ ಪಾಲುದಾರಿಕೆಯನ್ನ ಉಯ್ಯಾಲೆಗೌಡ ಕೂಡ ಹೊಂದಿರ್ತಾರೆ. ಆದ್ರೆ ಯಾವಾಗ 2015 ನಂತರ ಅಲ್ಲಿ ತನಕ ಎಲ್ಲವೂ ಕೂಡ ಚೆನ್ನಾಗಿ ನಡ್ಕೊಂಡ್ ಬಂದಿರುತ್ತೆ, ಆಡಿಟ್ ಆಗತ್ತೆ. ಆಡಿಟ್ ಆದಂತ ಸಂದರ್ಭದಲ್ಲಿ ಈತನಿಗೆ ಏನ್ ಶೇರ್ ಬರ್ಬೇಕಾಗುತ್ತೋ ಆ ಒಂದು ಶೇರ್ ಅನ್ನು ಕೂಡ ಕೊಟ್ಟಿರ್ತಾನೆ. ಅದಾದ ನಂತರ ಕೆಲವೇ ದಿನಗಳಲ್ಲಿ ಉಯ್ಯಾಲೆಗೌಡ ಅವರ ತಂದೆಗೆ ಹುಷಾರಿರ್ಲಿಲ್ಲ. ಹಾಗಾಗಿ ಆತ ಮತ್ತೆ ಊರಿಗೆ ಅಂದ್ರೆ ಕನಕಪುರಕ್ಕೆ ಹೋಗ್ಬೇಕಾಗತ್ತೆ. ಕನಕಪುರದಲ್ಲಿ ತನ್ನ ತಂದೆಯನ್ನ ಆತ ಆರೈಕೆ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ಅವನು ಉಯ್ಯಾಲೆಗೌಡ ಅನ್ನುವಂಥವ್ರು ಆ ಕಡೆ ಅಂದ್ರೆ ಕಾನ್ಸಂಟ್ರೇಷನ್ ಮಾಡದಂತ ಹಿನ್ನೆಲೆಯಲ್ಲಿ ನೀನು ಕಂಪನಿಗೆ ಅಂದ್ರೆ ಡಯಾಗ್ನೋಟಿಕ್ ಸೆಂಟರ್ಗೆ ಸರಿಯಾಗಿ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, ಜೊತೆಗೆ ನೀನು ನಿನ್ನ ತಂದೆಯ ಆರೋಗ್ಯ ಸರಿ ಇಲ್ಲದ ಕಾರಣ ಅಲ್ಲಿ ಇರ್ಬೇಕಾಗತ್ತೆ, ನಾನು ಕಂಪ್ಲೀಟ್ ಆಗಿ ನೋಡ್ಕೋತೇನೆ, ನೀನು ನನ್ನನ್ನು ನಂಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂಬಿಸ್ತಾನೆ. ಯಾಕೆಂತಂದ್ರೆ 2015ರಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ತಕರಾರು ಇಲ್ಲದೆ ಇಬ್ರು ಕೂಡ ಪಾರ್ಟ್ನರ್ಶಿಪ್ ಅನ್ನ ಏನು ಈಗಾಗಲೇ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಆ ಒಂದು ಅಗ್ರಿಮೆಂಟ್ ಪ್ರಕಾರ ಇಬ್ರಿಗೂ ಕೂಡ ಏನೇನ್ ಬರಬೇಕು ಅದನ್ನೆಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಇದೇ ನಂಬಿಕೆಯನ್ನ ಉಯ್ಯಾಲೆಗೌಡ ಇಟ್ಕೊಂಡಿರ್ತಾನೆ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ತಾನೆ ಶಿವಶಂಕರ್ ಅನ್ನುವಂತಹ ಒಂದು ನಂಬಿಕೆಯನ್ನ ಇಟ್ಟಿರ್ತಾನೆ. ಆ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ನೀನು ನಿನ್ನ ತಂದೆಯನ್ನ ನೋಡ್ಕೋ, ನಾನು ಕಂಪನಿಯನ್ನ ನೋಡ್ಕೋತೇನೆ. ಕಂಪನಿಯ ಸೈನಿಂಗ್ ಅಥಾರಿಟಿ ಕಂಪ್ಲೀಟ್ ಆಗಿ ಏನಿರುತ್ತೆ, ಬ್ಯಾಂಕ್ ನ ವ್ಯವಹಾರ ಆಗಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರ ಏನಾಗಿರುತ್ತೆ ಅದೆಲ್ಲವೂ ಕೂಡ ನನಗೆ ನೀನು ಮಾಡ್ಕೊಡ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಮಾತುಕತೆ ಕೂಡ ಆಗತ್ತೆ. ಅದಕ್ಕೆ ನಂಬಿದಂತಹ ಉಯ್ಯಾಲೆಗೌಡ ಕಂಪ್ಲೀಟ್ ಆಗಿ ಈ ಹಣಕಾಸಿನ ವ್ಯವಹಾರ ಏನಿದೆ ಅದೆಲ್ಲವನ್ನು ಕೂಡ ಏನು ಶಿವಶಂಕರ್ಗೆ ವಹಿಸ್ಬಿಟ್ಟು ತನ್ನ ಕೆಲಸವನ್ನ ತಾನು ಮಾಡ್ತಾ ಇರ್ತಾನೆ. ಅದಾದ ನಂತರ 2023ರಲ್ಲಿ ಮತ್ತೆ ಒಂದ್ ಬಾರಿ ಏನು ಆಡಿಟ್ ಮಾಡಿಸಿದಾಗ ಸುಮಾರು 3 ರಿಂದ 4 ಕೋಟಿಯಷ್ಟು ಹಣ ಉಯ್ಯಾಲೆಗೌಡನ್ಗೆ ಬರಬೇಕಾಗತ್ತೆ. ಆ ಒಂದು ಹಣವನ್ನ ನೀಡು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಯ್ಯಾಲೆಗೌಡ ಅವರು ಶಿವಶಂಕರ್ ಬಳಿ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ನಿನಗೆ ಈ ಕಂಪನಿಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಜೊತೆಗೆ ನಾನು ಎಲ್ಲವನ್ನು ಕೂಡ ನಾನೇ ಮಾಡ್ಕೊಂಡ್ ಬಂದಿರೋದ್ರಿಂದ ನಿನಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಂಚನೆ ಮಾಡಿ ಜೀವ ಬೆದರಿಕೆ ಹಾಕಿ ಧಮಕಿ ಹಾಕಿ ಕಳಿಸಿರುವಂತಹ ಘಟನೆ ನಡೆದಿರುವಂತಹದ್ದು. ಸದ್ಯಕ್ಕೆ ಈಗ ದಿಕ್ಕುತೋಚಂತ ಪರಿಸ್ಥಿತಿಯಲ್ಲಿ ಉಯ್ಯಾಲೆಗೌಡ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.